ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಪ್ರೋಮೋದ ಟೈಟಲ್ ಬಂದ್ಬಿಟ್ಟು ಮಾತಿನ ಆಟದಲ್ಲಿ ಗಿಲ್ಲಿ ಗೆಲ್ಲೋಕೆ ಆಗುತ್ತಾ ಅಂತ ಕ್ವಶನ್ ನ ಮಾಡಿದ್ದಾರೆ. ಮಾತಿನ ಆಟದಲ್ಲಿ ಗಿಲ್ಲಿನ ಯಾರಿಗೂ ಸೋಲ್ಸಕ್ ಆಗೋಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಗಿಲ್ಲಿ ಅವರು ಸಖತ್ತಾಗೇನೆ ಮಾತಾಡ್ತಾರೆ. ಇನ್ನು ಪ್ರೋಮೋ ಕಡೆಗೆ ನೋಡೋದಾದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಭಿ ಅವರು ಹಾಗೇನೆ ಯಾರು ಅಶ್ವಿನಿ ಗೌಡ ಅವರ ವಿರುದ್ಧವಾಗಿ ಕ್ಯಾಪ್ಟನ್ಸಿ ಓಟ ನಡೀತಾ ಇದೆ ಅಂತ. ಇನ್ನು ನಿನ್ನೆಯ ತನಕ ಎಪಿಸೋಡ್ ಅಲ್ಲಿ ನೋಡಿರೋದು ಬಂದ್ಬಿಟ್ಟು 3 ಜನ ಟೋಟಲ್ ಆಗಿ 4 ಜನ ಸೆಲೆಕ್ಟ್ ಆಗಿರ್ತಾರೆ. ಒಂದು ಅಶ್ವಿನಿ ಗೌಡ ಅವರು, ಅಭಿ ಅವರು, ಹಾಗೇನೆ ಧ್ರುವಂತ್ ಅವರು, ಇನ್ನೊಂದು ರಾಶಿಕಾ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ತಯಾರಾಗಿರ್ತಾರೆ. ಆದ್ರೆ ಬಿಗ್ ಬಾಸ್ ಅವರು ಹೇಳ್ತಾರೆ ಈ 3 ಜನದಲ್ಲಿ ಯಾವ ರೀತಿ ನಾವು ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ನಾಳೆ ಹೇಳ್ತೀವಿ. ಅದ್ರಲ್ಲಿ ಒಬ್ರು ಸೆಲೆಕ್ಟ್ ಆಗಿ ಅವರು ಅಶ್ವಿನಿ ಅವರ ವಿರುದ್ಧ ಗೆಲ್ಬೇಕು, ಆಡ್ಬೇಕು, ಅವಾಗ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿರ್ತಾರೆ. ಆದ್ರೆ ಈಗ ಕ್ಯಾಪ್ಟನ್ ಆಗೋದಕ್ಕೇನೆ ಒಂದು ಆಟನ ಕೊಟ್ಟಿದ್ದಾರೆ. ಇನ್ನು ಈ ಟಾಸ್ಕ್ ನ ಆಡ್ತಿರೋದು ಅಭಿಷೇಕ್ ಅವರು ಹಾಗೇನೆ ಅಶ್ವಿನಿ ಗೌಡ ಅವರು. ಟಾಸ್ಕ್ ಬಂದ್ಬಿಟ್ಟು 12 ನಿಮಿಷಗಳ ಕಾಲ ಅವರು ಕೂತ್ಕೋಬೇಕು. 12 ನಿಮಿಷಕ್ಕೆ ಸಮೀಪವಾಗಿ ಯಾರು ಗಂಟೆನ ಬಾರಿಸಿರ್ತಾರೋ ಅವರು ಮನೆಯ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂತ್ಕೊಂಡು ಟೈಮ್ ನ ಎಣಿಸ್ತಾ ಇರ್ಬೇಕು, ಕೌಂಟ್ ಮಾಡ್ಬೇಕು. ಹಾಗೇನೆ ಕರೆಕ್ಟ್ ಆಗಿ 12 ನಿಮಿಷನ ಗೆಸ್ ಮಾಡಿ ಹೋಗ್ಬಿಟ್ಟು ಗಂಟೆನ ಬಾರಿಸ್ಬೇಕು. ಯಾರು ಕರೆಕ್ಟ್ ಆಗಿ ಬಾರಿಸಿರ್ತಾರೋ ಅವರು ಕ್ಯಾಪ್ಟನ್ ಆಗ್ತಾರೆ. ಆದ್ರೆ ಇಲ್ಲಿ ಅಷ್ಟು ಈಸಿಯಾಗಿ ಅವ್ರನ್ನ ಕೂಡಕ್ ಬಿಡೋದಿಲ್ಲ. ಮನೆ ಮಂದಿ ಹೋಗಿ ಬಿಟ್ಟು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾನೆ ಇರ್ಬೇಕು. ಸೊ ಹಾಗಾಗಿ ಅವರು ಕರೆಕ್ಟ್ ಆಗಿ ಬಾರ್ಸಕ್ಕಾಗಲ್ಲ. ಆದ್ರೆ ಯಾರು ಅತಿ ಸಮೀಪದಲ್ಲಿ ಬಾರಿಸಿರ್ತಾರೋ ಬೆಲ್ಲ 12 ನಿಮಿಷಕ್ಕೆ ಅವರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇನ್ನು ಕ್ಯಾಪ್ಟನ್ಸಿ ಓಟಕ್ಕೆ ಅಭಿ ಅವರು ಹೇಗ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಿಲ್ಲ 3 ಜನರಲ್ಲಿ. ಆದ್ರೆ ಅವರು ಸೆಲೆಕ್ಟ್ ಆಗಿ ಇವಾಗ ಅಶ್ವಿನಿ ಗೌಡ ಅವ್ರಿಗೆ ಹಾಗೇನೆ ಅಭಿಷೇಕ್ ಅವರಿಗೆ ಇಲ್ಲಿ ಜಿದ್ದಿ ಬಿದ್ದಿರೋದು ಗೊತ್ತಾಗ್ತಾ ಇದೆ. ಆದ್ರೆ ಅಭಿಷೇಕ್ ಅವರು ಈ ಸರ್ತಿಯ ಕ್ಯಾಪ್ಟನ್ ಆದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆದ್ರೆ ಇಷ್ಟ ಆಗುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅಶ್ವಿನಿ ಗೌಡ ಅವರು ಆಗ್ಬೇಕು ಅನ್ನೋದು ಒಂದು ಮನಸ್ಸಲ್ಲಿದೆ. ಯಾಕಪ್ಪ ಅಂದ್ರೆ ಇಷ್ಟು ದಿನ ಬರೀ ಕ್ಯಾಪ್ಟನ್ಸಿ ಇಲ್ದೇನೆ ಸಾಕಷ್ಟು ಜನರಿಗೆ ತೊಂದರೆನ ಕೊಡ್ತಿದ್ರು. ಅವ್ರು ಕ್ಯಾಪ್ಟನ್ ಆದಾಗ ಅವ್ರ ಜವಾಬ್ದಾರಿಗಳನ್ನ ನಿರ್ವಹಿಸಕ್ಕೆ ಎಲ್ರು ಕೂಡ ಇವಾಗ ಅದೇ ರೀತಿಯಾಗಿ ಕಾಟನ ಕೊಡೋದಂತ್ರು ಸತ್ಯ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಅಲ್ಲೇ ನೋಡ್ದಂಗೆ ನೀವು ಕ್ಯಾಪ್ಟನ್ ಆಗಿ ಹೇಗ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಅಂತ ರಘು ಅವ್ರು ಕೂಡ ಹೇಳಿರ್ತಾರೆ. ಸೊ ಅವ್ರ ಕ್ಯಾಪ್ಟನ್ಸಿ ಹೇಗಿರುತ್ತೆ ಅನ್ನೋದನ್ನ ನೋಡೋಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ಇನ್ನು ಟಾಸ್ಕ್ ಕಡೆಗೆ ನೋಡೋದಾದ್ರೆ ಇಲ್ಲಿ ಅಭಿ ಅವ್ರಿಗೆ ಮೊದ್ಲಿಗೆ ಯಾರ್ಯಾರು ಡಿಸ್ಟರ್ಬ್ ಮಾಡಿರೋದನ್ನ ತೋರಿಸಿದ್ದಾರೆ ಅಂದ್ರೆ ಜಾನ್ವಿ ಅವರು ಹಾಗೇನೆ ರಕ್ಷಿತಾ ಅವರು ಡಿಸ್ಟರ್ಬ್ ಮಾಡಿರೋದನ್ನ ತೋರಿಸಿದ್ದಾರೆ. ರಕ್ಷಿತಾ ಅವರ ಸ್ಟ್ರಾಟಜಿ ಇಲ್ಲಿ ಇಷ್ಟ ಆಯ್ತು ಅಂತ ಹೇಳ್ಬೋದು. ನಂಬರ್ ಗಳನ್ನ ಉಲ್ಟಾ ಕೌಂಟ್ ಮಾಡ್ಕೊಂಡು ಅಭಿಷೇಕ್ ಅವರು ಮನಸ್ಸಲ್ಲಿ ನಂಬರ್ ನ ಹೇಳ್ಕೊಂಡು ಟೈಮ್ ನ ಕೌಂಟ್ ಮಾಡ್ತಾ ಇದ್ರೆ ಅದನ್ನ ಡಿಸ್ಟ್ರಾಕ್ಟ್ ಮಾಡಕ್ಕೆ ಸರಿಯಾಗೇನೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಗಿಲ್ಲಿ ಅವರು ಯಾರಿಗೆ ಅಶ್ವಿನಿ ಅವರಿಗೆ ಡಿಸ್ಟ್ರಾಕ್ಟ್ ಮಾಡೋದನ್ನ ತೋರಿಸ್ತಾ ಇದ್ದಾರೆ. ಏನೇನೋ ಮಾತಾಡ್ತಾರೆ, ಹೇಳ್ತಾರೆ. ಆದ್ರೆ ಅಶ್ವಿನಿ ಅವರು ಇಲ್ಲಿ ಸರಿಯಾಗೇನೆ ಡಿಸ್ಟ್ರಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಮಾತಿಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ರಿಯಾಕ್ಟ್ ಮಾಡೋ ಬರದಲ್ಲಿ ಅವರು ನಂಬರ್ ನ ಕೌಂಟ್ ಮಾಡ್ತಿದ್ರು ಅಥವಾ ಯಾವ ರೀತಿಯಾಗಿ ಅಂದಾಜ್ ಮಾಡ್ತಿದ್ರು ಟೈಮ್ ನ ಅನ್ನೋದು ಗೊತ್ತಿಲ್ಲ. ಆದ್ರೆ ಅದಕ್ಕೆ ಅವರು ಡಿಸ್ಟರ್ಬ್ ಮಾಡಿರೋದಂತ್ರು ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ಅವರ ಮಾತಂತ್ರು ಸಖತ್ತಾಗಿತ್ತು. ಸಖತ್ತಾಗೇನೆ ಉರಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಅವ್ರನ್ನ ಅನ್ನೋದು ನೋಡಿದ್ರೇನೆ ಗೊತ್ತಾಗುತ್ತೆ. ಇಲ್ಲಿ ಮೊದ್ಲಿಗೆನೆ ಅವರ ಹೆಸರನ್ನ ತಗೊಂಡು ಇಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿರ್ತಾರೆ ಗಿಲ್ಲಿ ಅವರು. ಏನ್ ರಘು ಅಣ್ಣ ನಿಮ್ಮನ್ನ ಅಶ್ವಿನಿ ಅಂತ ಕರೀದಿರಾ, ಅಶು ಅಂತ ಕರಿಬೇಕಿತ್ತ ಅಂತ ಟಾಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಅವ್ರಿಗೆ ಹಾಗೆ ರಘು ಅವ್ರಿಗೆ ಏನೋ ಒಂದ್ ಲವ್ ಇದೆ ಅನ್ನೋ ತರ ಇಲ್ಲಿ ಬಿಂಬಿಸ್ತಾ ಇರ್ತಾರಲ್ವಾ, ಆ ರೀತಿಯಾಗಿ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಆದ್ರೆ ಅದನ್ನ ಗಿಲ್ಲಿ ಅವ್ರ ಮಾತುಗಳಂತೂ ಚುಚ್ಚಿ ಮಾತಾಡೋ ರೀತಿ ಇರುತ್ತೆ ಅನ್ನೋದು ಎಲ್ರಿಗೂನು ಗೊತ್ತೇ ಇದೆ. ಅವ್ರು ಕಾಮಿಡಿ ಮಾಡಿದ್ರು ಕೂಡ ಒಂದ್ ರೀತಿ ಅಲ್ಲಿರೋರ್ಗೆ ಅದು ನಮಗ್ ನೋಡೋರ್ಗ್ ಚೆನ್ನಾಗ್ ಅನ್ಸಿದ್ರು ಕೂಡ ಅಲ್ಲಿರೋರ್ಗೆ ಅದು ಚುಚ್ಚುತ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಆ ರೀತಿಯಾಗಿನೇ ಇವಾಗ ಕೂಡ ಮಾತಾಡ್ತಿದ್ದಾರೆ. ಇನ್ನು ಅಶ್ವಿನಿ ಮೇಡಮ್ ಅಂತ ಇಲ್ಲಿ ಗ್ಯಾಪ್ ಕೊಟ್ಟು ಅವ್ರಿಗೆ ಉರ್ಸೋ ತರಾನೇ ಮಾತಾಡ್ತಿದ್ದಾರೆ. ಇನ್ನು ನಿಮ್ ಹೆಸರು ಮುಂದೆ ಏನಾದ್ರು ಎ ಅಂತ ಇನಿಷಿಯಲ್ ಇದ್ರೆ ಎ ಅಶ್ವಿನಿ ಅಂತ ಕರಿಬೇಕಾಗುತ್ತೆ ಅಂತ ಕೂಡ ಹೇಳಿ ಸಖತ್ತಾಗೇನೆ ಅಶ್ವಿನಿ ಅವ್ರಿಗೆ ಟ್ರಿಗರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೇಟ್ ಹತ್ರ ಹೋಗಿ ನಾನು ಮನೆಗ್ ಹೋಗ್ತೀನಿ ಅಂದ್ರೆ ನಿಮ್ಮನ್ನೇನ್ ನಾವೇನ್ ತಡಿತೀವಿ ಅನ್ಕೊಂಡಿದ್ದೀರಾ, ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವರು ಏನ್ ರಿಯಾಕ್ಟ್ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ನಿನ್ನಂತವ್ನ ಎಷ್ಟು ಜನನ್ನ ನೋಡಿಲ್ಲ ಅಂತ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ. ಅದಕ್ಕೆ ನನ್ನಂತ ಎಷ್ಟೋ ಜನನ್ ನೀವು ನೋಡಿರ್ಬೋದು, ಆದ್ರೆ ನನ್ನ ನೋಡಿಲ್ಲ ಅಂತ ಇಲ್ಲಿ ಗಿಲ್ಲಿ ಅವರು ಸಖತ್ತಾಗೇನೆ ಟಾಂಟ್ ಕೊಡ್ತಿದ್ದಾರೆ. ಟಾಂಟ್ ಕೊಡೋದ್ರಲ್ಲಿ ಗಿಲ್ಲಿ ಅವ್ರನ್ನ ಯಾರು ಮಿರ್ಸಕ್ಕೂ ಆಗಲ್ಲ ಅಂತ ಹೇಳ್ಬೋದು.
ಸಖತ್ತಾಗಿನೇ ಉರಿಸ್ತಾ ಇದ್ದಾರೆ. ಅದನ್ನ ನೋಡ್ಬಿಟ್ಟು ಮನೆ ಮಂದಿ ಎಲ್ಲ ಖುಷಿ ಪಡ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ರಘು ಅವರು ಕೂಡ ಒಳಗೊಳಗೇನೆ ನಗ್ತಿದ್ದಾರೆ. ಆದ್ರೆ ಶಾಕಿಂಗ್ ಏನಪ್ಪಾ ಅಂದ್ರೆ ಇಷ್ಟು ದಿನ ಅಶ್ವಿನಿ ಅವ್ರಿಗಾಗ್ಲಿ ಇಲ್ಲ ಗಿಲ್ಲಿ ಕಾಮಿಡಿ ಮಾಡಿದ್ರೇನೆ ಸ್ವಲ್ಪ ಸಿಡಿಮಿಡಿ ಅಂತಿದ್ದಂತ ಯಾರು ಧ್ರುವಂತ್ ಅವ್ರು ಕೂಡ ಇಲ್ಲಿ ಬಾಯಿ ಮುಚ್ಕೊಂಡು ಅಂಗಿಲಿ ಮುಖ ಮುಚ್ಕೊಂಡು ನಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಧ್ರುವಂತ್ ಅವರು ಕೂಡ ಆ ಟೀಮಿಂದ ಈ ಟೀಮಿಗೆ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಕಡೆ ಬಂದವರೆಲ್ಲ ಪಾಸಿಟಿವ್ ಆಗ್ತಾರೆ, ಆ ಕಡೆ ಹೋದವರೆಲ್ಲ ನೆಗೆಟಿವ್ ಆಗೇ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಕಾಯ್ದು ನೋಡೋಣ ಯಾರು ಇಲ್ಲಿ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.